ಹೌದು, ಚಿಕ್ಕ ವಯಸ್ಸು ಎಂದ ಮೇಲೆ ಮಕ್ಕಳು ತುಂಟಾಟ ಮಾಡೋದು ಸರ್ವೇ ಸಾಮಾನ್ಯ. ಬಾಲ್ಯದಲ್ಲಿ ಏನೆಲ್ಲ ಮಾಡಿದ್ದೇವೆ ಎಂಬುದನ್ನ ಒಮ್ಮೆ ನೆನೆಸಿಕೊಂಡ್ರೆ ಸಾಕು. ಇಂದು ಈ ಬಾಲಕ ಮಾಡುವ ಎಲ್ಲಾ ತುಂಟಾಟಗಳು ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಅಂದ ಹಾಗೆ ಈ ಬಾಲಕ ಸಾಮಾನ್ಯವಾದ ಬಾಲಕನಲ್ಲ. ಈತ ಕಾರ್ಟ್ ವೀಲ್ ಲಾಗ ಹಾಕೋಕೆ ನಿಂತ್ರೆ ಈತನ ಮುಂದೆ ವಿಶ್ವದಲ್ಲಿ ಯಾರೂ ಕೂಡ ನಿಲ್ಲಲಾರರು. ಯಾಕಂದ್ರೆ ಕಾರ್ಟ್ ವೀಲ್ ಅಂದ್ರೆ ಲಾಗ ಹಾಕೋ ಸ್ಪರ್ಧೆಯಲ್ಲಿ ಈ ಬಾಲಕ ಈಗ ವಿಶ್ವ ದಾಖಲೆಯನ್ನ ತನ್ನ ಹೆಮ್ಮುಡಿಗೇರಿಸಿಕೊಂಡಿದ್ದಾನೆ. ಅಂದ ಹಾಗೆ ಈ ಬಾಲಕನ ಹೆಸರು ಶ್ರೀಶ ಅಂಜನಾ ಶಂಕರ್ ಚೌಹಾಣ್ ಅಂತ. ಬೆಳಗಾವಿಯ ಶ್ರೀನಗರ ನಿವಾಸಿ. ಈತನಿಗಿನ್ನು ಕೇವಲ 3.5 ವರ್ಷ ವಯಸ್ಸು. ಆದ್ರೆ ಲಾಗ ಹಾಕೋ ಸ್ಪರ್ಧೆಯಲ್ಲಿ ಈತನ ಹೆಸರಿನಲ್ಲಿ ಈಗಾಗಲೇ ವಿಶ್ವ ದಾಖಲೆಯೇ ಇದೆ. ಕಾರ್ಟ್ ವೀಲ್ ಲಾಗ ಹಾಕೋ ಸ್ಪರ್ಧೆಯಲ್ಲಿ ಕೇವಲ 30 ಸೆಕೆಂಡುಗಳಲ್ಲಿ 27 ಬಾರಿ ಲಾಗ ಹಾಕೋ ಮೂಲಕ ಈ ಬಾಲಕ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಈತ ಲಾಗ ಹಾಕುವ ಪರಿ ಈಗ ಎಂಥವರನ್ನು ಕೂಡ ಹುಬ್ಬೇರಿಸುವಂತೆ ಮಾಡಿದೆ. ಬಾಲಕ ಶ್ರೀಶನ ಸಾಧನೆಗೆ ಈಗ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ವಿಶ್ವ ದಾಖಲೆ ಅಂತ ಗುರುತಿಸಿ ಕಳೆದ ಜೂನ್ 24ರಂದು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ಮಗನ ಈ ಸಾಧನೆಯನ್ನ ಕುರಿತಂತೆ ತಾಯಿ ಅಂಜನಾ ತಮ್ಮ ಮಗ ಈ ವಿಶ್ವ ದಾಖಲೆಯನ್ನ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಅತ್ಯಂತ ಕಠಿಣ ಪರಿಶ್ರಮವನ್ನ ಮಾಡಿದ್ದಾನೆ. ನಾನೇ ಈತನನ್ನ ದಿನವೂ ಕೂಡ ತಪ್ಪದಂತೆ ಪ್ರತಿದಿನ 4 ಗಂಟೆಗಳ ಕಾಲ ಅಭ್ಯಾಸಕ್ಕೆ ಕರೆದುಕೊಂಡು ಹೋಗ್ತಿದ್ದೆ. ಇನ್ನು ಧ್ಯಾನ ಮಾಡುತ್ತಾ ಅವನಿಗೆ ಈ ಸಾಧನೆ ಸಾಧ್ಯವಾಗಿದೆ. ನನಗೆ ನನ್ನ ಮಗನ ಸಾಧನೆ ಕುರಿತಂತೆ ಹೆಮ್ಮೆ ಇದೆ. ನಾನು ಭಾರತೀಯಳು ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಅನಿಸುತ್ತದೆ ಎಂದರು. Hi, I am Anjana, mother of Shrish and daughter of Shankar Chavan, Belgavi, Karnataka, India. Shrish has practiced very hard, daily 4 hours with meditation without missing a single day. I have taken his practice. He is now 3 years 5 months old. All this happened my Sadguru Param Puja Kalavati I's blessing. Thank you International Book of Record for giving me this opportunity. I am proud of my son and we are proud to be an Indian. ಇನ್ನು ಈಗಾಗಲೇ ಬಾಲಕ ಶ್ರೀಶ ಜಗತ್ತಿನ ಸರ್ವಶ್ರೇಷ್ಠ ದಾಖಲೆಯನ್ನ ತನ್ನ ಹೆಸರಿನಲ್ಲಿ ಬರೆದುಕೊಂಡಿದ್ದಾನೆ. ಆದರೆ ಈ ಬಾಲಕನಿಗಿನ್ನು ಕೇವಲ 3 ವರ್ಷ 5 ತಿಂಗಳು ವಯಸ್ಸು. ಇನ್ನು ಮುಂದೆಯೂ ಕೂಡ ಈ ಬಾಲಕನ ಸಾಧನೆ ಹೀಗೆ ಸಾಗಲಿ. ಮುಂಬರುವ ದಿನಗಳಲ್ಲಿ ಈ ಬಾಲಕನಿಂದ ಇನ್ನೂ ಹೆಚ್ಚು ಸಾಧನೆ ಮಾಡುವಂತಾಗಿ ತಂದೆ ತಾಯಿಗಳ ಹಾಗೂ ದೇಶದ ಕೀರ್ತಿಯನ್ನ ಎಲ್ಲೆಡೆ ಹಬ್ಬಿಸಲಿ ಎಂಬುದೇ ಎಲ್ಲರ ಆಶಯ. ಇನ್ ನ್ಯೂಸ್ ಬೆಳಗಾವಿ.